ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲತಾ ಸಚಿನ್ ಯೂಟ್ಯೂಬ್ ಚಾನಲ್. ಇದೇ ವರ್ಷ ನಾನು ಫಸ್ಟ್ನೇ ವರ್ಷ ಶನಿ ಪುರಾಣನ ಹೇಳಿಸ್ತಾ ಇದ್ದೀವಿ ಮನೆಯಲ್ಲಿ. ಸೊ ಹಂಗಾಗಿ ಅದಕ್ಕೆಲ್ಲ ಶಾಪಿಂಗ್ ಮಾಡೋದಿತ್ತು, ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಶಾಪಿಂಗ್ ಮಾಡೋದಿತ್ತು. ಅದನ್ನೆಲ್ಲ ಮಾಡ್ಕೊಂಡು ಹಾಗೇನೆ ಶನಿ ಪುರಾಣದ್ದು ಬುಕ್ ಎಲ್ಲ ತಗೊಂಡು ಹಾಗೇನೆ ಅದಕ್ಕೆ ಬೇಕಾಗುವಂತ ಎಲ್ಲ ಐಟಮ್ಸ್ನು ತಗೊಂಡ್ ಬರಕ್ಕೆ ಅಂತ ಹೇಳ್ಬಿಟ್ಟು ಚಂದಾಪುರ ಹೋಗಿದ್ವಿ. ಹಾಗೇನೆ ಬಂದ್ಬಿಟ್ಟು ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ರಂಗೋಲಿ ಅಂತೂ ಕಂಪಲ್ಸರಿ ಆಗಿರುತ್ತೆ. ಏನಾದ್ರೂ ಸ್ಪೆಷಲ್ ಡೇಸ್ ದಿನ ಇನ್ನೂ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ರಂಗೋಲಿನ ಹಾಕ್ತಾ ಇದ್ದೆ. ರಂಗೋಲಿ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಅಡಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ಸಿಂಪಲ್ ಆಗಿ ಪಾಯಸ ಹಾಗೇನೆ ಚಿತ್ರಾನ್ನ, ಸ್ವಲ್ಪ ಕೋಸಂಬರಿ, ಇಷ್ಟನೇ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೆ. ಯಾಕೆಂದ್ರೆ ಪೂಜೆ ಕೂಡ ಮಾಡೋದಿತ್ತು, ಹಾಗೇನೆ ಬುಕ್ ಅನ್ನು ಕೂಡ ಓದ್ಬೇಕಾಗಿತ್ತು. ಸೊ ಹಂಗಾಗಿ ತುಂಬಾ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಅಡಿಗೆ ಮಾಡ್ಕೊಂಡು ನೆಕ್ಸ್ಟ್ ನಾನು ಪೂಜೆಗೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಹಾಗೇನೆ ತುಂಬಾ ಜನಕ್ಕೆ ಕ್ವಶನ್ ಇರ್ಬೋದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲಾನು ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಆದ್ರೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆ ಅಂದ್ರೆ ನನ್ನ ಹಸ್ಬೆಂಡ್ ಅಜ್ಜಿ ಕೂಡ ತೀರ್ಕೊಂಡ್ರು, ಹಾಗೇನೆ ಪೀರಿಯಡ್ಸ್ ಕೂಡ ಆಯ್ತು. ಫಸ್ಟ್ ಇಯರ್ ಮಾಡೋರು ಯಾವಾಗ್ಲೂ ಕೂಡ ಹುಣ್ಣಿಮೆ ಇರುತ್ತಲ್ಲ ಅದಕ್ಕಿಂತ ಮುಂಚೆನೆ ಮಾಡ್ಬೇಕು. ಫಸ್ಟ್ನೇ ವಾರನೇ ಮಾಡಿದ್ರೆ ತುಂಬಾನೇ ಶ್ರೇಷ್ಠವಾಗಿರತ್ತೆ. ಏನಾದ್ರೂ ಮಾಡೋಕ್ ಆಗ್ಲಿಲ್ಲ, ಬೈ ಚಾನ್ಸ್ ಏನಾದ್ರು 2ನೇ ವರ್ಷ 3ನೇ ವರ್ಷ ಅಂದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ವೀಕ್ ಮಾಡ್ಕೊಳ್ಬಹುದು. ಆದ್ರೆ ನಾನ್ ಮಾಡ್ತಾ ಇದ್ದಿದ್ದು ಇದೇ ಮೊದಲನೇ ವರ್ಷ. ಸೊ ಹಂಗಾಗಿ ಫಸ್ಟ್ನೇ ವಾರನೇ ಮಾಡ್ಬೇಕಂತ ತುಂಬಾನೇ ಖುಷಿ ಇತ್ತು. ಸೊ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೋ ಎರಡೆರಡ್ ಮನ್ಸಲ್ಲಿ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಸ್ಕಿಪ್ ಮಾಡ್ದೆ. ಈ ವರ್ಷ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ವರ್ಷ ಮಾಡ್ಬೋದು, ಇನ್ನು ಚೆನ್ನಾಗೆ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗೇನೆ ನಮ್ದು ದೇವ್ರ ಮನೆ ನೋಡ್ಬೋದು, ತುಂಬಾ ಪುಟ್ಟದಾಗಿ ಕೊಟ್ಟಿದ್ದಾರೆ. ಸೊ ಪೂಜೆನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಶನಿ ಪುರಾಣನ ಓದೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡೆ. ಇದ್ರದ್ದು ಶನಿ ಪುರಾಣದ್ದು ಒಂದು ಸೆಪರೇಟ್ ಬುಕ್ ಬರುತ್ತೆ. ಅದರಲ್ಲಿ ನೀವು ಕ್ಲಿಯರ್ ಆಗಿ ಶನಿ ಪುರಾಣ ಪ್ರತಿಯೊಂದು ಇರುತ್ತೆ. ಅದನ್ನ ನೀವು 9 ನವಗ್ರಹಗಳಿರತ್ತೆ. ಅದ್ರಲ್ಲಿ ಪ್ರತಿಯೊಂದಕ್ಕೂ ಕೂಡ ಎಳ್ಳನ್ನ ನೈವೇದ್ಯ ಮಾಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ನಂತರ ನೀವು ಪ್ರಸಾದವನ್ನ ಹಂಚ್ಬೇಕಾಗತ್ತೆ. ಇದಕ್ಕೆ ಕೊನೆಯದಾಗಿ ನಾವು ನೈವೇದ್ಯ ಮಾಡಿರ್ತೀವಲ್ಲ ಆ ಎಲ್ಲಾ ಎಳ್ಪುಡಿಯನ್ನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಮಂಡಕ್ಕಿ, ಬಾಳೆಹಣ್ಣು, ಸ್ವಲ್ಪ ತೆಂಗಿನಕಾಯಿ ತುರಿ ಎಲ್ಲ ಸೇರಿಸ್ಕೊಂಡು ನೈವೇದ್ಯ ಕೂಡ ಮಾಡ್ಬೋದು. ಶನಿ ಮಹಾರಾಜರನ್ನ ಪ್ರತಿ ಶನಿವಾರ ಪೂಜೆ ಮಾಡೋರು ಕೂಡ ಮಾಡ್ಬೋದು, ಅಥವಾ ಪ್ರತಿ ಶನಿವಾರ ಮಾಡ್ಲಿಕ್ಕಾಗ್ಲಿಲ್ಲ ಅನ್ನೋರು ಖಂಡಿತವಾಗ್ಲು ಈ ರೀತಿ ವರ್ಷದಲ್ಲಿ ಶ್ರಾವಣ ಮಾಸದಲ್ಲಿ 1 ಶನಿವಾರ ನೀವು ಏಳಿಸ್ಬೋದು. ಅಥವಾ ಶ್ರಾವಣ ಮಾಸದಲ್ಲಿ 4 ಶನಿವಾರ ಬರುತ್ತೆ, ನೀವು 3 ಶನಿವಾರನಾದ್ರೂ ಹೇಳ್ಬೋದು. ಅಥವಾ ಪ್ರತಿ ಶನಿವಾರನು ಕೂಡ ಹೇಳ್ಬೋದು. ಅವತ್ತು ನೀವು ಪೂಜೆ ಎಲ್ಲ ಮಾಡ್ಕೊಂಡು ಎಳ್ಪುಡಿದು ದೀಪ ತರ ಮಾಡ್ಕೊಂಡು ದೇವಸ್ಥಾನಗಳಿಗೂ ಕೂಡ ಹೋಗ್ ಬರ್ಬೋದು. ಶನಿ ಮಹಾರಾಜರ ಅಂದ್ರೆ ಶನಿ ರಾಯರ ಒಂದು ದೇವಸ್ಥಾನಕ್ಕೂ ಕೂಡ ಹೋಗ್ ಬರ್ಬೋದು. ಹಾಗೇನೆ ಇಲ್ಲ ಅಂದ್ರೆ ಮನೆಯಲ್ಲೇನೆ ಈ ರೀತಿ ಕಳಶವನ್ನ ಊಡ್ಬಿಟ್ಟು ನೆಕ್ಸ್ಟ್ ವಿಘ್ನೇಶ್ವರನ್ನ ಇಟ್ಬಿಟ್ಟು ನೀವು ದೀಪಗಳನ್ನ ಹಚ್ಕೊಂಡು ಸೆಪರೇಟ್ ಆಗಿ ಒಂದು ಪೂಜೆ ಕೂಡ ಮಾಡ್ಬೋದು. ಈ ರೀತಿ ಪೂಜೆ ಮಾಡೋದ್ರಿಂದ ನಿಮ್ಗೆ ಶನಿ ರಾಯರ ಒಂದು ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರತ್ತೆ. ಮಂಗಳಂ ಮಂಗಳಂ ಶನಿರಾಜಗೆ ಮಂಗಳಂ ಮಂಗಳಂ, ಮಂಗಳ ಬೆಳಗುವೆ ಶನಿ ಮಹಾರಾಜಗೆ, ಭಂಗ ಬಡತನ ಬಿಡಿಸಿ ಕಾಯುವಗೆ, ಹಿಂಗಾದೆ ಭಾಗ್ಯವು ಕೊಡುವಂತ ದೇವಗೆ, ಆಯುವ ಶನಿ ಮಹಾರಾಜಗೆ ಮಂಗಳಂ ಮಂಗಳಂ ಮಂಗಳಂ. ಸುಮಾರು ಈ ಬುಕ್ಕಲ್ಲಿ ಒಂದು 40ರಿಂದ 50 ಪೇಜ್ ಇರುತ್ತೆ. ಸೊ ಅದನ್ನೆಲ್ಲ ಓದ್ಲಿಕ್ಕೆ ಅಂದ್ರೆ ಖಂಡಿತವಾಗ್ಲೂ ಕಡಿಮೆ ಅಂದ್ರೂ 1-2 ಗಂಟೆ ಆದ್ರೂ ಬೇಕಾಗುತ್ತೆ. ಸೊ ಹಂಗಾಗಿ ಅದನ್ನೆಲ್ಲ ಪೂಜೆನೆಲ್ಲ ಅಂದ್ರೆ ಬುಕ್ಕನ್ನೆಲ್ಲ ಓದ್ಬಿಟ್ಟು ಪೂಜೆನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ನಮ್ಮೂರ್ ಸೈಡ್ ಎಲ್ಲ ದುರ್ಗದ ಸೈಡು ಆಗಿರ್ಬೋದು, ಎಲ್ಲರೂ ಕೂಡ ಶ್ರಾವಣ ಮಾಸದಲ್ಲಿ ಶನಿವಾರದಂದು ಯಾವ್ದಾದ್ರು ಒಂದು ಶನಿವಾರ ಖಂಡಿತವಾಗ್ಲೂ ಏಳಿಸ್ತಾರೆ. ಆದ್ರೆ ನಾನು ಯಾವತ್ತೂ ಕೂಡ ಏಳ್ಸಿರ್ಲಿಲ್ಲ ಮನೇಲಿ, ಅಥವಾ ಶನಿರಾಜರನ್ನ ಪೂಜೆ ಮಾಡಿರ್ಲಿಲ್ಲ. ಸೊ ಇದೇ ಫಸ್ಟ್ ನಾನ್ ಮನೆಯಲ್ಲಿ ಶನಿ ಪುರಾಣ ಓದ್ತಾ ಇರೋದು ಅಥವಾ ಪೂಜೆನ ಮಾಡ್ತಾ ಇರೋದು. ಸೊ ಹಂಗಾಗಿ ಎಲ್ಲಾ ಕನ್ಫ್ಯೂಷನ್ಸ್ ಇರತ್ತಲ್ಲ, ಹೇಗ್ ಮಾಡೋದು, ಏನೆಲ್ಲ ತರಬೇಕು, ಏನೆಲ್ಲ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ಒಂದೊಂದನ್ನೇ ಎಲ್ಲಾನು ಕೂಡ ನಿಧಾನವಾಗಿ ಮಾಡ್ಕೊಂಡಿದ್ದೆ. ಸೊ ಹಂಗಾಗಿ ತುಂಬಾ ಲೇಟ್ ಆಗಿತ್ತು. ಹಾಗೇನೆ ಪೂಜೆ ಕೂಡ ತುಂಬಾನೇ ಚೆನ್ನಾಗಾಯ್ತು. ಮನ್ಸಿಗೇನೋ ಖುಷಿ ಅನ್ಸುತ್ತೆ ಯಾವುದೇ ಒಂದು ಪೂಜೆ ಕೂಡ ಮಾಡಿದಾಗ.
ಶ್ರಾವಣ ಇನ್ನೇನು ಮುಗ್ದೇ ಹೋಯ್ತು. ನಾನು ಈ ವಿಡಿಯೋ ಎಡಿಟ್ ಮಾಡೋದಕ್ಕೆ ತುಂಬಾನೇ ಟೈಮ್ ತಗೊಳ್ತು, ಯಾಕೆಂದ್ರೆ ಫ್ರೀ ಇರ್ಲಿಲ್ಲ, ಅಲ್ಲಿ ಇಲ್ಲಿ ಓಡಾಡೋದೇ ಆಗ್ಬಿಟ್ಟಿತ್ತು. ಸೊ ಹಂಗಾಗಿ ಎಡಿಟ್ ಮಾಡೋದಕ್ಕಂತೂ ಟೈಮೇ ಆಗ್ಲಿಲ್ಲ. ಸೊ ಹಂಗಾಗಿ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ಹಾಗೇನೆ ನೆಕ್ಸ್ಟ್ ಡೇ ನಾವು ಸ್ವಲ್ಪ ಡಿಮಾರ್ಟ್ ಅಲ್ಲಿ ಶಾಪಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಹೊರಟ್ವಿ. ಇಲ್ಲಂತೂ ಕಲೆಕ್ಷನ್ಸ್ ನಿಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗಂತೂ ಎಲ್ಲಾ ಕಡೆ ಬ್ರಾಸ್ ಐಟಮ್ ಇರೋದ್ರಿಂದ ಸೊ ಎಲ್ಲಾ ಕಡೆನೂ ಕೂಡ ನಿಮ್ಗೆ ಬ್ರಾಸ್ ಐಟಮ್ಸ್ ಆಗ್ಲಿ ಪ್ರತಿಯೊಂದು ಕೂಡ ಸಿಗುತ್ತೆ. ಅದು ಕೂಡ ಆಫರ್ ಅಲ್ಲಿ ಇರುತ್ತೆ. ಡಿಮಾರ್ಟ್ ಅಲ್ಲಿ ಆದ್ರೆ ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು. ಆಚೆ ಕಂಪೇರ್ ಮಾಡಿದ್ರೆ ಡಿಮಾರ್ಟ್ ಅಲ್ಲಿ ಸ್ವಲ್ಪ ಕಡಿಮೆನೆ ಇರುತ್ತೆ. ಹಾಗೆ ಗ್ಲಾಸ್ ಐಟಮ್ಸ್ ಕೂಡ ಅಷ್ಟೇನೆ ತುಂಬಾನೇ ಕಡಿಮೆ. ಸೆರಾಮಿಕ್ ಆಗಿರ್ಬೋದು, ಮೆಲಮೈನ್ ಆಗಿರ್ಬೋದು, ಎಲ್ಲಾ ಐಟಮ್ಸ್ ಕೂಡ ತುಂಬಾ ಕಡಿಮೆ ಬೆಲೆಗೆ ಆಫರ್ ಅಲ್ಲೇನೆ ಸಿಗುತ್ತೆ. ಹಾಗೇನೆ ನಾವು ನೆಕ್ಸ್ಟ್ ಡೇ ಚಾಮುಂಡಿ ಬೆಟ್ಟಕ್ಕೆ ಅಂತ ಹೇಳಿ ಹೊರಟ್ವಿ. ನಮ್ ಸೈಡ್ ಎಲ್ಲ ಶ್ರಾವಣ ಮಾಸದಲ್ಲಿ ಶ್ರಾವಣದಲ್ಲಿ ಖಂಡಿತವಾಗ್ಲು ಕಂಪಲ್ಸರಿ ಆಗಿರುತ್ತೆ ಮನೆ ದೇವರಿಗೆ ಹೋಗೋದು. ಸೊ ಹಂಗಾಗಿ ನಾವು ಚಾಮುಂಡೇಶ್ವರಿಗೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹೋದ್ವಿ ನೆಕ್ಸ್ಟ್ ಡೇ. ಸೊ ಮನೆಯಲ್ಲಿ ತಿಂಡಿ ಏನು ಮಾಡ್ಕೊಂಡು ಹೋಗಿರ್ಲಿಲ್ಲ, ಹಾಗೇನೆ ಪಾರ್ಸೆಲ್ ತಗೊಂಡ್ ಹೋಗಿದ್ವಿ. ಸೊ ಅಲ್ಲಿ ಎಲ್ಲ ಕುತ್ಕೊಂಡು ತೋಟದಲ್ಲಿ ಅಥವಾ ಎಲ್ಲಾದ್ರೂ ನೆರಳು ಇರೋ ಸೈಡ್ ಕುತ್ಕೊಂಡು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆನೆ ಪ್ರತಿಯೊಂದು ಕೂಡ ತಗೊಂಡೋಗಿ ಊಟ ಮಾಡ್ತಾ ಇದ್ವಿ. ನಮ್ಮೂರ್ ಸೈಡ್ ಎಲ್ಲ ಅಡಿಕೆ, ತೆಂಗು ಇದೇನೆ ಜಾಸ್ತಿ ಇರುತ್ತೆ. ಈ ರೀತಿ ಗದ್ದೆ ತೋಟಗಳನ್ನ ಅಥವಾ ಹೊಲಗಳನ್ನ ನೋಡೋದು ತುಂಬಾನೇ ಅಪರೂಪ ನಮ್ ಸೈಡು. ಇಲ್ಲಿ ಅದೇ ನಮ್ಗೆ ಸಿಕ್ತು ನೋಡ್ಲಿಕ್ಕೂ ಕೂಡ, ಅಥವಾ ಅಲ್ಲಿ ಊಟ ಮಾಡೋದಕ್ಕಂತೂ ತುಂಬಾನೇ ಖುಷಿ ಆಯ್ತು. ಸ್ವರ್ಗ, ಭೂಲೋಕದ ಸ್ವರ್ಗ. ಕುತ್ಕೊಳ್ಳೋದಕ್ಕೆ ಮ್ಯಾಟ್ ಆಗಿರ್ಬೋದು ಎಲ್ಲಾನು ಕೂಡ ತಗೊಂಡು, ಹಾಗೇನೆ ತಿಂಡಿಗೆಲ್ಲ ಪಾರ್ಸಲ್ ಮಾಡ್ಕೊಂಡು ಹೋಗಿದ್ವಿ ಮನೆಯಲ್ಲೇನೆ ಮಾಡ್ಕೊಂಡು. ಸೊ ಹಂಗಾಗಿ ಅದನ್ನೆಲ್ಲ ತಿನ್ಕೊಂಡು ಹಾಗೇನೆ ಅಲ್ಲೇನೆ ಅಡ್ವಾನ್ಸ್ ಮಾಡೋದಕ್ಕೆಲ್ಲ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿಂದ ಬರೋದಕ್ಕೆ ಇಷ್ಟ ಆಗಲಿಲ್ಲ, ಅಷ್ಟು ಚೆನ್ನಾಗಿತ್ತು ನೇಚರು. ಹಾಗೇನೆ ಇಲ್ಲಿ ನೋಡ್ತಾ ಇರ್ಬೋದು ಕಾವೇರಿ ನದಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ನೋಡ್ಕೊಂಡು ಹಾಗೇನೆ ನಾವು ಓಟಿದ್ದು ಭರಚುಕ್ಕಿ ನೋಡೋಣ ಅಂತ ಹೇಳ್ಬಿಟ್ಟು, ಗಗನ ಚುಕ್ಕಿ ಭರ ಚುಕ್ಕಿ ಅಂತ ಹೇಳ್ತಾರಲ್ಲ, ಇದೆರಡು ಕೂಡ ಸಪ್ರೇಟ್ ಇರುತ್ತೆ. ಅದ್ರದೇ ವ್ಯೂ ಪಾಯಿಂಟ್ ಬೇರೆ ಕೂಡ ಇರುತ್ತೆ. ನಾವಿಲ್ಲಿ ಭರ ಚುಕ್ಕಿಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಇದ್ರ ವ್ಯೂ ಪಾಯಿಂಟ್ ಅಂತೂ ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲಿ ಯಾವುದೇ ಎಂಟ್ರಿ ಫೀಸ್ ಇರೋದಿಲ್ಲ, ಹಾಗೇನೆ ಬರ್ಬೋದು. ವ್ಯೂ ಪಾಯಿಂಟ್ ನೋಡ್ತಾ ಇರ್ಬೋದು, ನೀರನ್ನು ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಹರಿತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿತ್ತು. ಇನ್ನೂ ಕೂಡ ಮಳೆ ತುಂಬಾ ಚೆನ್ನಾಗಿದ್ರೆ ಇನ್ನೂ ಜಾಸ್ತಿನೇ ಬರ್ತಾ ಇತ್ತು ಅನ್ಸುತ್ತೆ, ಆದ್ರೂ ಕೂಡ ಪರವಾಗಿಲ್ಲ, ನೀರು ತುಂಬಾನೇ ಚೆನ್ನಾಗಿತ್ತು. ಅದು ಅದೇನೋ ಹೇಳ್ದಲ್ಲ, ಎರಡೇ ಎಮ್ಮೆ ಅಲ್ಲ, ಏನಾದ್ರೂ ನಿಮ್ಮಣ್ಣ ಕೇಳು, ಏನ್ ಕೇಳ್ಬೇಕಂದ್ರು ನಿಮ್ಮಣ್ಣ ಕೇಳು, ಗಾಡಿ ತಗ್ಲಿಸ್ತಾ ಇರು, ನಮಗೇನು ಕೇಳಬೇಡ, ನಿಮ್ಮಣ್ಣಗೆ ಹೇಳು, ನಿಮ್ಮಣ್ಣನ ಹತ್ರ ಕೇಳು, ಸಾಕು. ಇನ್ನೊಂದ್ಸಲ ಮತ್ತೊಂದ್ಸಲ ಆ ಮರದ ಮೇಲೆ ನೋಡು ರಾಕಣ್ಣ, 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 ಜೈ 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 ಕೆಪಾಸಿಟಿಗೆ ಜೈ ಕುಡ್ಕಂಗೆ ಜೈ. ಹೇಳ್ಬೇಡ ಇವರು ಚಕ್ರ ಗೆಡ್ಡೆಗೆ ಜೈ, ಕತ್ತಾಳೆ ಸರಾಗೆ ಚಕ್ರ ಗೆಡ್ಡೆಗೆ ಜೈ. ಚಕ್ರ ಗೆಡ್ಡೆ ಯಾರ ತಿನ್ನ ಸುಮ್ಮನೆ ಏನೇನೋ ಕರೀತಾರೆ. ಬುಲೆಟ್ಗೆ ಬುಲೆಟ್ಗೆ ಕೊಡಿ ಸರ್ವರ್ ಸೋಮಣ್ಣ. ಸಿನಿ ಚಿಯರ್ಸ್. ಜೈ ಲಲಿತ್ ಪ್ಯಾಲೇಸ್ ವಿಧವೆಯರ ಪಾಲಿನ ಅಣ್ಣ ರಾಕಣ್ಣಂಗೆ. ಹೇಳು ಮುಗಿಲಿ. ಜೈ ಜೈ ಗಣೇಶಗೆ ಜೈ
ಗಣೇಶನ ವಾಹನ ಮೂಗಿಲಿಗೆ ಜೈ. ನಿಮ್ಮಿಬ್ರಿಗೆ ಜೈ ಜೈ. ನಮ್ಮಿಬ್ರಿಗೆ ಜೈ. ನಿಮ್ಮಿಬ್ರಿಗೆ ನಾನು ರಾಕಿಯಣ್ಣ ಒಂದು ಡೀಲು. ಡ್ರೈವರ್ಗೆ ಜೈ. ಡ್ರೈವರ್ಗೆ ಜೈ. ಎಲ್ಬೋರ್ಡ್ಗೆ ಅಲ್ಲ, ಡ್ರೈವರ್ ಮೂಗಿಲಿ ಹೆಂಗೈತೆ ಹೆಸರು? ಹಾ, ಎಲ್ಬೋರ್ಡ್. ಎಲ್ಬೋರ್ಡ್ ಯಾರೇ ಎಲ್ಬೋರ್ಡು? ನೀನೆ. ಡ್ರೈವರ್ ಮೂಗಿಲಿಗೆ ಜೈ. ಬಾಹುಬಲಿ ಅಂತ ಮೂಗಿಲಿ ತರ ಇದ್ದಾನೆ. ಏನು ಮಾತಾಡ್ತೀರ ರಾಕಿ ಅಣ್ಣನ್ಗೆ? ಜೈ. ಸುಮ್ನೆ ಹೂ ಅಂತೀರೋ ಸಚಿನ್ಗೆ? ಜೈ. ಮೂಗಿಲಿಗೆ ಜೈ. ಬಂದ್ರೆ ಏನ ನನಗೆ ಹೇಳ್ಬೇಡ. ಸುಮ್ನೆ ಅದೇ. ಸೀನ್ ಇಲ್ಲ. ಈಗ ಹೇಳೋದ್ ಹೇಳ್ಬಿಟ್ಟು ಇವಾಗ ಹಿಂಗ್ ಹೇಳಿದ್ರೆ ಅಮ್ಮ ಯಾರ ಕಡೆನೂ ಇಲ್ಲ. ಅಮ್ಮ ಅಂಪೇರ್ ಅಷ್ಟೇ. ಯಾಕಣ ಹಚ್ಚು ಶುರು, ನಾನು ಹಚ್ತೀನಿ ಬೆಂಕಿ. ಯಾಕೆ ನೀನು ಮೂಗಿಲಿ ಜೈ. ಮೂಗಿಲಿಗೆ ಜೈ. ಚಕ್ರ ಗಂಟೆಗೆ ಜೈ. ಜಯನರು ಯಾರಿಲ್ಲ ಅವ್ರ ಕಡೆ. ಅಂತಾನೆ ಅವ್ರ ಕಡೆ ಜಯನರು ಯಾರಿಲ್ಲ. ಚಕ್ರ ಗಂಟೆಗೆ ಜೈ. ನೋಡಿ ಹಂಗೈತಿ. ಕುಡ್ಕಂಗೆ ಚಕ್ರ ಗಂಟೆಗೆ ಜೈ. ಮೂಗಿಲಿಗೆ ಜೈ. ಮೂಗಿಲಿಗೆ ಜೈ. ನಮ್ ಕಡೆ ಒಂದ್ ಹ್ಯಾಂಡ್ ಐತೆ, ಇವಾಗ ಗೊತ್ತಾಗೈತೆ. ನಾವೊಂದ್ ಹ್ಯಾಂಡಿಗೆ ಹಿಡಿದಿದ್ದೀವಿ ಬೆಳಿಗ್ಗೆಯಿಂದ ಹಿಡಿದೀಯ. ನಂದಿಗೆ ಜೈ. ತಾಯಿ ಚಾಮುಂಡೇಶ್ವರಿಗೆ ಜೈ. ಎಲ್ಲಿ ನಿಮ್ಮವ್ರ ಕ್ಯಾಂಡಿಡೇಟ್ ಜೈ ಇಲ್ಲ? ಹೇಳಲೆ ಜೈ ಅನ್ನಕ್ಕೇನಾಯ್ತು? ಅಣ್ಣಂಗೆ ಜೈ. ಅಣ್ಣಂಗೆ ಜೈ. ಬೇಡ, ಇವಾಗ ದೇವ್ರಿಗೆ ಕಣೆ ಮುಚ್ಚಾಕ. ಚಾಮುಂಡೇಶ್ವರಿಗೆ ಜೈ. ರಾಕೇಣ ಬೇಡ. ರಾಕೇಣ ನೀನ್ ಹೇಳಿ, ಇವಾಗ ನಾವು ಜೈ ಅಂತೀವಿ. ಸರಿ ಹೇಳ. ಏನಾದ್ರು ಹೇಳು. ಚಾಮುಂಡೇಶ್ವರಿಗೆ ಹೇಳು. ದೇವ್ರಿಗೆ ಹಾ, ಒಳ್ಳೇದಾಗುತ್ತೆ, ಬೇಗ ಕಂಗಣ ಕೂಡ್ಸುತ್ತೆ. ಹೇಳು. ಮಾತಾಡ್ದಿರೋ ರಾಕಿ ಅಣ್ಣನ್ಗೆ ಜೈ. ಗೀತಾಡ್ದಿರಲ್ಲ ಹೇಳ್ಬೇಡ್ರಿ, ಸರಿ ಇರಲ್ಲ. ಹೇಳಿದ್ದೀನಿ ಮತ್ ನಾವ್ ಹಂಗೆ ಹೇಳೋದು. ಮಾತಾಡ್ತಾ ನಮ್ಮ ಅಣ್ಣ. ಅಣ್ಣ ಹಸುಗೆ ಜೈ. ಹಸುಗೆ ಜೈ. ಇದಕ್ಕೂ ನಂಜನಗೂಡಿಗೆ ಹೋಗೋಣ, ಮೇಲ್ಕೋಟೆಗೆ ಹೋಗೋಣ? ನಂಜನಗೂಡ್ಗೆ ಜೈ. ನಂಜುಂಡೇಶ್ವರಂಗೆ ಜೈ. ಎಲ್ಲತ್ತ ಬಿಸಿಲತ್ತ ನಾನು ಬಿಸಿಲತ್ತ ಎಲ್ಲಿ ಹೋಗೋಣ ಹೇಳು ಕರೆಕ್ಟಾಗಿ. ನಂಜುಂಡೇಶ್ವರ. ನಂಜನಗೂಡು ನಂಜುಂಡೇಶ್ವರ. ನಂಜನಗೂಡಿಗಾದ್ರೆ ಹಿಂಗ್ ಹೋಗ್ಬೇಕು. ನಮ್ ಕಡೆ ಇದಾದ್ರೆ ನಮ್ ಕಡೆ ಹೋಗ್ಬೇಕು. ಯಾವ ಕಡೆ ನಿನಗೆ ಹೆಂಗ್ ಹೋಗ್ಬೇಕು ಅನ್ಸುತ್ತೆ ಹಂಗ. ನೆಕ್ಸ್ಟ್ ನಾವು ಹೋಗಿದ್ದು ಚಾಮುಂಡಿ ಬೆಟ್ಟಕ್ಕೆ. ಬರಚುಕ್ಕಿನ ನೋಡ್ಕೊಂಡು ಇಲ್ಲಿ ಜನ ತುಂಬಾನೇ ಕಡಿಮೆ ಇತ್ತು. 4 ಗಂಟೆ ಮೇಲೇನೆ ಆಗಿತ್ತು ಸಂಜೆ. ಸೊ ಹಂಗಾಗಿ ಕಡಿಮೆ ಜನ ಇತ್ತು. ಫ್ರೀ ಆಗಿ ಆರಾಮಾಗಿ ಒಂದ್ ಅರ್ಧ ಗಂಟೆ 3/4 ಗಂಟೆ ಅಷ್ಟರಲ್ಲಿ ದರ್ಶನ ಮುಗಿಸ್ಕೊಂಡು ಬೇಗನೆ ಬಂದ್ವಿ. ಸೊ ಹಂಗಾಗಿ ನಾವು ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಅಂದ್ರೆ ನಂಜನಗೂಡು ನೋಡೋಣ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಯಾರು ಕೂಡ ಹೋಗಿರ್ಲಿಲ್ಲ. ನಾನು ಕೂಡ ನೋಡ್ಬಿಟ್ಟು ತುಂಬಾನೇ ವರ್ಷ ಆಗಿತ್ತು. ಸೊ ಹಂಗಾಗಿ ನಂಜನಗೂಡು ನೋಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾವು ನಂಜನಗೂಡು ಹೋಗಿದ್ದು. ಹಾಗೇನೆ ಬರಚುಕ್ಕಿ, ಚಾಮುಂಡಿ ಬೆಟ್ಟ, ನಂಜನಗೂಡು ಎಲ್ಲಾನು ಕೂಡ ಹತ್ರನೇ ಅನ್ಸುತ್ತೆ. ಆರಾಮಾಗಿ ಎಲ್ಲಾನು ಕೂಡ ಕವರ್ ಮಾಡ್ಕೊಂಡ್ ಬರ್ಬೋದು ಒಂದ್ ದಿನದಲ್ಲಿ. ನಾವು ಸ್ವಲ್ಪ ಲೇಟ್ ಆಗಿ ಹೋಗಿದ್ರಿಂದ ಇನ್ನೂ ಸಾಕಷ್ಟು ಪ್ಲೇಸ್ ಗಳನ್ನ ನೋಡ್ಬೋದಿತ್ತು. ಬಟ್ ಅಷ್ಟೊಂದು ಟೈಮ್ ಇರ್ಲಿಲ್ಲ ಲೇಟ್ ಆಗಿ ಹೋಗಿರೋದ್ರಿಂದ. ಇದು ಟಿ ನರಸೀಪುರ ನಮ್ಮ ಹುಡುಗ ಇಲ್ಲೇ ಕೆಲಸ. ಇದು ಅದೇ ಊರ ಒಂದು ಇಲ್ಲಿ ಕೆಲಸಕ್ಕೆ ಬರ್ತ ನಮ್ಮ ಜೊತೆಗೆ ಒಂದು 2-3 ಸತಿ ಕರ್ಕೊಂಡ್ ಬಂದ ಇಲ್ಲಿಗ. ಚಾಮುಂಡಿ ಬೆಟ್ಟ, ಈ ಕಡೆ ನಂಜನಗೂಡು, ಈ ಕಡೆ ಇದು ಆಗ್ಲಿ ಇದು ನೋಡ್ಕೊಂಡ್ ಬಂದ್ವರಲ್ಲಿ ಡ್ಯಾಮ್. ಮೇಲ್ಕೋಟೆ ಯಾಕೆ ಬಿಟ್ಟೆ ಅದನ್ನ ಹೇಳು. ಮೇಲ್ಕೋಟೆ ಅದನ್ನ ಹೇಳು. 2-3 ಸತಿ
ನಾವು ಬೆಳಗ್ಗೆ ತಿಂಡಿ ತಿಂದಾಗ ತುಂಬಾನೇ ಲೇಟ್ ಆಗಿತ್ತು. ಸೊ ಹಂಗಾಗಿ ಸ್ನಾಕ್ಸ್ಗೆ ನಿಲ್ಸೋಣ ಅಂತ ಹೇಳ್ಬಿಟ್ಟು ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ವಿ. ಇಲ್ಲೆಲ್ಲ ತಿನ್ಕೊಂಡು ಬಿಡೋಷ್ಟ್ರೊಳಗೆ ತುಂಬಾನೇ ಲೇಟ್ ಆಗಿತ್ತು, ಅಂದ್ರೆ ಸಂಜೆನೆ ಆಗಿತ್ತು. ನಂಜನಗೂಡು ಶ್ರೀಕಂಠೇಶ್ವರ ದೇವರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇಲ್ಲಿ ಹೋಗ್ಬಿಟ್ಟು ತುಂಬಾನೇ ವರ್ಷ ಆಗಿತ್ತು, ಚಿಕ್ಕವರಿದ್ದಾಗ ಹೋಗಿದ್ದು. ಹಂಗಾಗಿ ಅದ್ರಲ್ಲಿ ಕೂಡ ದರ್ಶನ ಮಾಡೋಣ, ಇಲ್ಲೇನೆ ಹತ್ರ ಬಂದಿದೀವಿ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಹಾಗೇನೆ ಇಲ್ಲಿ ನೋಡ್ಬೋದು ಒಳಗಡೆ ವಿಡಿಯೋ ಹಲೋ ಇರೋದಿಲ್ಲ. ಈ ದೇವಸ್ಥಾನ ಅಂತೂ ಒಂದು ಅದ್ಭುತ ಅಂತಾನೆ ಹೇಳ್ಬೋದು, ನೋಡೋದಕ್ಕೆ ಕಣ್ ಸಾಲಲ್ಲ. ಹಾಗೇನೆ ಇಲ್ಲಿ ಧೂಪ ಕೂಡ ಹಾಕ್ತಾರೆ. ನಿಮ್ಗೆ ಏನಾದ್ರು ಮನ್ಸಲ್ಲಿ ಅನ್ಕೊಂಡು ನಿಮ್ಗೆ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನ ಕೊಟ್ಬಿಟ್ಟು ಅವರು ಸಾಂಬ್ರಾಣಿಯನ್ನ ಕೊಡ್ತಾರೆ. ಆ ಸಾಂಬ್ರಾಣಿಯನ್ನ ಅಲ್ಲಿ ಬೆಂಕಿಯಲ್ಲಿ ಹಾಕಿದ್ರೆ ನೀವೇನ್ ಅನ್ಕೊಂಡ್ರು ಕೂಡ ಅದು ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ನಂಬಿಕೆ. ಹಾಗೇನೆ ಯಪ್ಪ ಹಾಕೋಣ ವಿಡಿಯೋ ಮಾಡ್ತೀನಿ. ಎಷ್ಟಾಯ್ತು? 100 ರೂಪಾಯಿ. ಮೈಸೂರನ್ನ ಸಾಂಸ್ಕೃತಿಕ ನಗರಿ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕೆ ಅಂದ್ರೆ ಈ ಅರಮನೆನ ಡೇ ಟೈಮಲ್ಲಿ ನೋಡೋದಕ್ಕಿಂತ ನೈಟ್ ಟೈಮಲ್ಲಿ ನೋಡೋದಕ್ಕೆ ಎರಡು ಕಣ್ಸಾಲಲ್ಲ ಅಂತಾನೆ ಹೇಳ್ಬೋದು. ಹಾಗೆ ಇದು ಸೆಂಟ್ ಫಿಲೋಮಿನಸ್ ಚರ್ಚ್ ಅಂತ. ಇಲ್ಲಿ ನಿಮ್ಗೆ ಗಾರೆ ಮತ್ತೆ ಮೊಟ್ಟೆ ಹಾಗೇನೆ ಗಾರೆ ಮತ್ತೆ ಮೊಟ್ಟೆ ಸುಣ್ಣದಿಂದ ಈ ಚರ್ಚ್ ಅನ್ನ ಮಾಡಿರೋದು. ಆಗಿನ ಕಾಲದಲ್ಲಿ ತುಂಬಾ ಹಳೆಯ ಚರ್ಚ್ ಅಂತ ಹೇಳಿ ಮಾತಾಡ್ತಾ ಇದ್ರು. ನಮ್ ಕಡೆ ನಮ್ದೇನ್ ಕಡಿಮೆ ಒಟ್ಟಿದಾವ, ಇವರಿಬ್ರು ಹುಚ್ಚರಾಗಿದ್ದಾರೆ. ಒಂದ್ಸರಿ ಕೇಳಿಸ್ಕೊಂತ ಇರ್ತಾನೆ ನಿಧಾನ ನಾವೇನೇನ್ ಮಾತಾಡ್ತಿರ್ತೀವಿ ಅಂತ. ಒಂದ್ಸಲಿ ಜಯ ಅನ್ನೋದು, ಆಮೇಲೆ ಮತ್ತೆ ಹಂಗೆ ಕೇಳಿಸ್ಕೊಂಡ್ ಕುತ್ಕೊಳ್ಳೋದು. ಕಡೆ ಬಂದ್ರು ನೋಡಲ್ಲಿ ಬಿಸಿ ಲತಾಗೆ, ಪ್ರವೀಣ್ ಡಿಗೆ, ಇವರಿಬ್ರು ಹುಚ್ಚರಿಗೆ, ರಾಜಿ ಅಣ್ಣಗೆ, ಇವರಿಬ್ರು ಹುಚ್ಚರಿಗೆ, ಬಾಳ್ಲಿ ತಲೆಗೆ, ಬಾಳ್ಲಿ ತಲೆಗೆ, ಜೈ ಜೈ ಮುಗಿಲಿಗೆ, ಜೈ ಉಳ್ಳನರಿಗೆ, ಓಕೆ ಓಕೆ ಫೈನ್ ಓಕೆ. ಈಗ ದೊಡ್ಡವ್ರ ಹತ್ರ ಹೋಗೋಣ, ಇವ್ರಿ ಅಮ್ಮ ಇವ್ರಿಬ್ರು ಹುಚ್ಚರ ನಾವಿಬ್ರು ಹುಚ್ಚರಮ್ಮ, ಇವ್ರೇ ಹೇಳಕ್ಕಿಲ್ಲ ಅದ್ನೇ ಹುಚ್ಚರು ಹುಚ್ಚರು ಸಮಾಸ ಮೂರತ್ತು ಹುಚ್ಚರ ಜೊತೆ ನೀವ್ಯಾಕೆ ಮಾತಾಡ್ತೀವಿ? ರೂಲ್ಸ್ ಹೇಳು, ರೂಲ್ಸ್ ಹೇಳು ಏನು ಅಂತ. ಯಾರು ವಿನ್ ಆದ್ರೆ ಸೋಲ್ತಾರೋ ಅವರು ಬೆಂಗಳೂರಲ್ಲಿ ಪೀಡ ಕೊಡಿಸ್ಬೇಕು. ಬೆಂಗಳೂರಲ್ಲಿ ಸಿಗಲ್ಲ, ಎಲ್ಲಾದ್ರೂ ವಿನ್ ಆದ ತಕ್ಷಣ ಕೊಡಿಸ್ಬೇಕು. ನಾನು ಚಿನ್ನಣ್ಣ ಒಂದ್ ಟೀಮು, ನೀನು ಅಮ್ಮ ರಾಕೇಣ ಒಂದ್ ಟೀಮು. 100% ಜೈ. ಓಕೆ ಹೇಳಿ, ಸ್ಟಾರ್ಟ್. ಹೇಳು. ಸರಿ ಗ ಮ ಪ ಅಲ್ಲ, ಇವು ಎರಡು ಮಾಡು. ಸಿಂಗಲ್ ಅಲ್ಲ, ಎರಡು ಟೀಮ್ ಅಲ್ಲ. ಸರಿ ಗ ಮ ಪ ದ ನಿ ಸ. ಸರಸಕ್ಕೆ ಬಾರಿ, ಸರಸಕ್ಕೆ ಬಾರಿ. ಅಷ್ಟು ಹೇಳಂಗಿಲ್ಲ, ಮುಂದೆ ಕೇಳ್ಬೇಕಿನ್ನು. ಬಾರಿ ಇಷ್ಟೇ ನಮಗೆ ಬರೋದು ರೇ. ರಾ ರಂಗೋಲಿ ರಂಗೋಲಿ ಚುಕ್ಕೆ ಚುಕ್ಕೆ ಸೇರುವ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಒಲವೇ ರಂಗೋಲಿ. ಲಾಲಿ ಮುದ್ದು ಬಂಗಾರ, ರಕ್ಕಮ್ಮ ರಕ್ಕಮ್ಮ, ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ. ಒಂದು ಎರಡು
ಮೂರು ಮೂರು ನಾಲ್ಕು ನಾಲ್ಕು ಅಯ್ಯೋ ಅಯ್ಯೋ ಡಾರ್ಲಿಂಗ್ ಅಯ್ಯೋ ಕೈಯೋ ಕೈಯೋ ಸಿಂಗು ಸಾಂಗು ಸಿಂಗು ಗೌರಮ್ಮ ನಿನ್ನ ಗಂಡ ಯಾರಮ್ಮ ಗಂಡ ಎಂದ ಕೂಡಲೇ ನಾಚಿಕೆ ಯಾಕಮ್ಮ ವಸಂತಿ ಮಾಂಗಲ್ಯ ಮಾಂಗಲ್ಯ ಮುತ್ತೈದೆ ನೀವ್ ಹೇಳ್ರಿ ನಾವ್ ಹೇಳಲ್ಲಪ್ಪ ಮಾಂಗಲ್ಯ ಮಾಂಗಲ್ಯ ಮುತ್ತೈದೆ ಮಾಂಗಲ್ಯ ಮುತ್ತೈದೆ ಹೆಣ್ಣಿಗೆ ಸೌಭಾಗ್ಯವೋ ಅಂತ ಬರುತ್ತೆ ಸೌಭಾಗ್ಯವೋ ಬೇಡ್ವಾ ಸೋತಿದಾರ ಬಾಬಾ ಸೊ ಯುದ್ಧ ಗೆದ್ದವ್ರು ನೋಡಮ್ಮ ಇವರು ಅಲ್ಲ ಅದೇನೋ ಹೇಳ್ತಾರಲ್ಲ ಸೋತಿರೋರ್ಗೆ ಏನ್ ಗೆದ್ದಿದ್ವಿ ಗೆದ್ದಿದೀವಿ ತಾನೆ ಅಲ್ಲ ಸೋತಿರೋರ್ಗೇನೋ ಹೇಳ್ತಾರಲ್ಲ ಯುದ್ಧ ಗೆದ್ದಿದ್ದಾರ ಅಂತ ಸೂಪರ್ಗಾಗಿ ಸೋತಿಲ್ಲ ಅಷ್ಟೇ ಹಾಯ್ ನಮಸ್ಕಾರ ನನ್ನ ಹೆಸರು ಆವಿಶ್ ನನ್ನ ಹೆಸರು ಸ್ಕೂಲಿಗೆ ಹೋಗ್ತಾ ಇದ್ದೀನಿ LKG ಹೋಗ್ತಾ ಇದ್ದೀನಿ ಅಂತ ಹೋಗ್ತಾ ಇದ್ದೀನಿ ಕೃಷ್ಣ ಜನ್ಮಾಷ್ಟಮಿ ವಿಶ್ ಮಾಡು ಕೃಷ್ಣಕ್ಕೆ ಜಂಸದ ಅದಕ್ಕೆ ಶುಭಾಶಯಗಳು ಶುಭಾಶಯ ವೆಲ್ಕಮ್ ಬ್ಯಾಕ್ ಮೈಸೂರು ಹಾಗೇನೆ ಶನಿ ಪುರಾಣ ಹೇಳ್ದಂತ ಲಾಗನ್ನ ಎರಡನ್ನೂ ಕೂಡ ಮರ್ಜ್ ಮಾಡಿ ನಾನು ವಿಡಿಯೋ ಮಾಡಿದ್ದೀನಿ ವಿಡಿಯೋನ ಶೇರ್ ಮಾಡಿದ್ದೀನಿ ನೀವು ಇವಾಗಲೇ ಆಲ್ರೆಡಿ ನೋಡಿದ್ದೀರಾ ಹಾಗೇನೆ ಡಿಮಾರ್ಟ್ ಕೂಡ ತೋರಿಸಿದ್ದೆ ಶಾಪಿಂಗ್ ಹೋಗಿದೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಏನೇನು ತಗೊಂಡ್ ಬಂದೆ ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡ್ಕೊಳ್ತೀನಿ ಅಮ್ಮ ಕೂಡ ತಗೊಂಡ್ರು ಹಾಗೇನೆ ನಾನು ಏನೇನು ತಗೊಂಡ್ ಬಂದೆ ಅಂತ ಮಾತ್ರ ನಾನು ತೋರಿಸ್ತೀನಿ ಇದು ನೋಡ್ಬೋದು ನೀವು 2 kg ಇಡ್ಸುವಂತ ಗ್ಲಾಸ್ ಜಾರು ಉಪ್ಪಿನಕಾಯಿಗೆ ಎಳ್ಳಿಕಾಯಿ ತಗೊಂಡ್ ಬಂದಿದ್ದಾರೆ ಊರಿಂದ ಸೊ ಅದನ್ನ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಬಾಕ್ಸ್ ಗಳಿತ್ತು ಸೊ ಹಂಗಾಗಿ ಒಂದು ಗ್ಲಾಸ್ ಜಾರನ್ನು ಕೂಡ ತಗೊಂಡ್ ಬಂದೆ ಇದು 119ಗೆ ಸಿಗತ್ತೆ ಆರಾಮಾಗಿ ವರ್ತ್ ಅನ್ಸುತ್ತೆ ಇದು ಪ್ಲಾಸ್ಟಿಕ್ ಕ್ಯಾಪ್ ಬರುತ್ತೆ ಇದು 2 kg ಕೆಪಾಸಿಟಿ ಇರುವಂತ ಒಂದು ಗ್ಲಾಸ್ ಜಾರು ಉಪ್ಪಿನಕಾಯಿಗೆ ಅಥವಾ ನೀವೇನಾದ್ರೂ ಜಾಸ್ತಿ ಸ್ಟೋರ್ ಮಾಡ್ತೀರಾ ಅಂದ್ರೆ ಖಂಡಿತವಾಗ್ಲೂ ಇದನ್ನ ಯೂಸ್ ಮಾಡ್ಬೋದು ಹಾಗೇನೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಸ್ಟೀಲ್ ಜರಡಿ ಅಂತಾನೆ ಹೇಳ್ಬೋದು ಮನೆಯಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದೆ ಪ್ಲಾಸ್ಟಿಕ್ ಅನ್ನ ಅಷ್ಟೊಂದು ಸ್ಟಾಪ್ ಮಾಡೋಣ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಟೀಲ್ದು ಜರಡಿ ತಗೊಂಡ್ ಬಂದೆ ಇದು ಕೂಡ ಅಷ್ಟೇನೆ ಜಸ್ಟ್ 149ಗೆ ಸಿಗುತ್ತೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಸೆಟ್ ಆಫ್ 6 ಇರುವಂತ ಹ್ಯಾಂಗರ್ ಕೂಡ ತಗೊಂಡ್ ಬಂದೆ ಇದು ಕೂಡ ಜಸ್ಟ್ 119ಗೆ ನಿಮ್ಗೆ ಸಿಗುತ್ತೆ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ವಿ ಕೆಪಾಸಿಟಿ ಆಲ್ಮೋಸ್ಟ್ ತುಂಬಾ ಬಟ್ಟೆಗಳನ್ನ ಹಾಕ್ಬೋದು ವೆಯ್ಟ್ ಇರುವಂತ ಬಟ್ಟೆಗಳನ್ನು ಕೂಡ ಹಾಕ್ಬೋದು ಚೆನ್ನಾಗಿದೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಟೀ ಶರ್ಟ್ ಅನ್ನ ತಗೊಂಡ್ ಬಂದೆ ಜಸ್ಟ್ ಫಾರ್ 99 ರುಪೀಸ್ಗೆ ಸಿಗುತ್ತೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಓವರ್ ಸೈಜ್ ಟೀ ಶರ್ಟ್ ಅಂತ ಹೇಳ್ತಾರಲ್ಲ ಆ ರೀತಿ ಬರುತ್ತೆ ಇದು ನಾನು ತಗೊಂಡಿರೋದು M ಸೈಜ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಮೆಟೀರಿಯಲ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ಹಾಗೇನೆ ಇದ್ರ ಜೊತೆಗೆ ಇನ್ನೊಂದು ಟೀ ಶರ್ಟ್ ಕೂಡ ತಗೊಂಡ್ ಬಂದೆ ನೋಡ್ಬೋದು ಸ್ವಲ್ಪ ಕ್ರೀಮ್ ಮತ್ತೆ ಗ್ರೇ ಕಲರ್ ಅಲ್ಲಿ ಬರುವಂತ ಟೀ ಶರ್ಟ್ ಇದು ಕೂಡ ಜಸ್ಟ್ ಫಾರ್ 119ಗೆ ಸಿಕ್ತು ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ಓವರ್ ಸೈಜ್ ಟೀ ಶರ್ಟ್ ಡೈಲಿ ವೇರ್ಗೆ ಅಥವಾ ನೀವು ಆಚೆ ಶಾಪಿಂಗ್ಗೆ ಎಲ್ಲಿಗಾದ್ರೂ ಹಾಕೊಂಡು ಹೋಗ್ತೀರಾ ಅಂದ್ರೂ ಕೂಡ ಚೆನ್ನಾಗಿದೆ ಮೆಟೀರಿಯಲ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಹಾಗೇನೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ನೈಟ್ ಪ್ಯಾಂಟು ಕಾಟನ್ ಮೆಟೀರಿಯಲ್ ತುಂಬಾನೇ ಚೆನ್ನಾಗಿದೆ ಇದು ನಮ್ಗೆ ಸಿಕ್ಕಿದ್ದು ಜಸ್ಟ್ ಫಾರ್ 199ಗೆ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಮೆಟೀರಿಯಲ್ ಕ್ವಾಲಿಟಿ ಕಾಟನ್ ಡೈಲಿ ವೇರ್ಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನೀವು ಯಾವ ಟೀ ಶರ್ಟ್ ಮೇಲೆ ಅಥವಾ ಕುರ್ತಾ ಮೇಲೆ ಕೂಡ ವೇರ್ ಮಾಡಬಹುದು ಹಾಗೇನೆ ನೆಕ್ಸ್ಟ್ ನಾನ್ ವೇರ್ ಮಾಡಿರುವಂತ ಈ ಒಂದು ಟೀ ಶರ್ಟ್ ಇದು ಕೂಡ ಅಷ್ಟೇನೆ 99 ರೂಪಾಯಿ ನಾನ್ ವೇರ್ ಮಾಡಿರುವಂತ ಈ ಕಾಟನ್ ಪ್ಯಾಂಟ್ ಕೂಡ ತುಂಬಾನೇ ಚೆನ್ನಾಗಿದೆ ಪಾಕೆಟ್ ಕೂಡ ಬರುತ್ತೆ ಇದು ಜಸ್ಟ್ 119ಗೆ ಇದೇ ಪ್ರೈಸ್ ಅಲ್ಲೇ ಇದು ಕೂಡ ಸಿಕ್ಕಿದ್ದು 199ಗೆ ಅಂದ್ರೆ ಆಲ್ಮೋಸ್ಟ್ 200 ಆಗುತ್ತೆ ಆರಾಮಾಗಿ ಮನೆಯಲ್ಲಿ ವೇರ್ ಮಾಡೋದಕ್ಕೆ ತುಂಬಾ ಫ್ರೀ ಆಗಿರುತ್ತೆ ಪ್ರಿಂಟ್ ಕೂಡ ತುಂಬಾನೇ ಡೈಲಿ ವೇರ್ಗೆ ಅಂತ ಕೆಲವೊಂದು ಟೀ ಶರ್ಟ್ ಮತ್ತೆ ಪ್ಯಾಂಟ್ ಗಳನ್ನ ಶೇರ್ ಮಾಡಿದೀನಿ
ಹಾಗೇನೆ ಮೈಸೂರು ಹೋಗಿದ್ವಿ ಅಲ್ವಾ, ಅಲ್ಲೇನಾದ್ರೂ ನೆನಪಿಗೋಸ್ಕರ ಅಥವಾ ಏನಾದ್ರೂ ಮೆಮೊರಿ ಆಗಿರ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ಅನ್ನ ತಗೊಂಡ್ ಬಂದೆ. ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಚಾಮುಂಡೇಶ್ವರಿ ತಾಯ್ದು, ನಮ್ಮನೆ ದೇವರು ಚಾಮುಂಡೇಶ್ವರಿ ಆಗಿರೋದ್ರಿಂದ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ರೆಡ್ ಹಾಗೇನೆ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ಇದೆ. ಇಲ್ಲಿ ನೇಮ್ ಕೂಡ ಬರುತ್ತೆ. ಫ್ರಿಡ್ಜ್ ಮ್ಯಾಗ್ನೆಟ್ ಆರಾಮಾಗಿ ನೀವು ಫ್ರಿಡ್ಜ್ಗೆ ಸ್ಟಿಕ್ ಮಾಡ್ಕೊಳ್ಬಹುದು. ಇದು ಕೂಡ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಇದು ಜಸ್ಟ್ 800 ರುಪೀಸ್ಗೇನೋ ಸಿಕ್ತು ಅಷ್ಟೇ. ಚಾಮುಂಡಿ ಬೆಟ್ಟದಲ್ಲಿ ನಿಮ್ಗೆ ಶಾಪಿಂಗ್ ಅಂಗಡಿಗಳು ತುಂಬಾನೇ ಇದೆ, ಹೋಗ್ತಾ ಅಲ್ಲಿ ತುಂಬಾನೇ ಸಿಗುತ್ತೆ. ಅಲ್ಲಿ ನಿಮ್ಗೆ ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ ಫ್ರಿಡ್ಜ್ ಮ್ಯಾಗ್ನೆಟ್. ಆರಾಮಾಗಿ ನೀವು ಬೈ ಮಾಡ್ಬೋದು. ಫ್ರಿಡ್ಜ್ದು ಚಾಮುಂಡೇಶ್ವರಿದಾಗಿರ್ಬೋದು ಅಥವಾ ಮೈಸೂರ್ದಾಗಿರ್ಬೋದು ಕೆಲವೊಂದು ಕ್ಯೂಟ್ ಆಗಿರುವಂತ ಫ್ರಿಡ್ಜ್ ಮ್ಯಾಗ್ನೆಟ್. ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಎಲ್ಲಾನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದೀನಿ. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ, ಕರೆ ಮಾಡ್ತೀನಿ.